ಒಬ್ಬ ಸೋಲ್ಜರ್ ತನ್ನ ದೇಶದಿಂದ ಎಸ್ಕೇಪ್ ಆಗಲು ಟ್ರೈ ಮಾಡ್ತಾ ಇದ್ದಾನೆ. ಇದನ್ನು ತಿಳಿದ ಸೋಲ್ಜರ್ಸ್ಗಳು ಆತನನ್ನ ತಡೆಯಲು ಬರುತ್ತಾರೆ. ಆತ ಓಡುತ್ತಿದ್ದ ಕಾರಣ ಅವನ ಮೇಲೆ ಫೈರ್ ಮಾಡಲಾಗುತ್ತದೆ. ಅಲ್ಲಿ ಅವನಿಗೆ 5 ಬುಲೆಟ್ಗಳು ತಗುಲಿದ್ದವು. ತುಂಬಾನೇ ಇಂಜುರಿಗಳಾಗಿದ್ದವು. ಆದರೆ ಅಷ್ಟೊತ್ತಿಗೆ ಆತ ತನ್ನ ದೇಶದ ಬಾರ್ಡರ್ ಅನ್ನ ಕ್ರಾಸ್ ಮಾಡಿದ್ದ. ಪಕ್ಕದ ದೇಶದವರು ಆತನನ್ನ ರೆಸ್ಕ್ಯೂ ಮಾಡಲಾಗುತ್ತೆ. ಎರಡ್ 2009 ಈ ದೇಶದಲ್ಲಿ 2 ವರ್ಷದ ಹುಡುಗನಿಗೆ ಜೈಲಿಗೆ ಕಳಿಸಲಾಗುತ್ತದೆ. ಅದು ಜೀವನ ಪೂರ್ತಿಯಾಗಿ. ಯಾಕೆ ಅಂದ್ರೆ ಅವರ ಮನೆಯಲ್ಲಿ ಒಂದು ಬುಕ್ ಅನ್ನ ಇಟ್ಕೊಂಡಿರ್ತಾರೆ. ಆ ಬುಕ್ ಬೈಬಲ್ ಆಗಿರುತ್ತದೆ. ಈ 2 ವರ್ಷದ ಹುಡುಗನಿಗೆ ಜೈಲಿಗೆ ಹಾಕಿದ ದೇಶ ಬೇರೆ ಯಾವುದೂ ಅಲ್ಲ, ಅದೇ ನಾರ್ತ್ ಕೊರಿಯಾ. ಈ ನಾರ್ತ್ ಕೊರಿಯಾದಲ್ಲಿ ನಮಗೆ ಇಷ್ಟವಾದ ಟಿವಿ ಚಾನೆಲ್ ಅನ್ನ ಕೂಡ ನೋಡೋ ಹಾಗಿಲ್ಲ. ಅದಲ್ಲದೆ ನಮಗೆ ಇಷ್ಟವಾದ ಬಟ್ಟೆಯನ್ನ ಆ ದೇಶದಲ್ಲಿರುವ ಬೇರೆ ಬೇರೆ ಜಾಗಗಳಿಗೆ ಪರ್ಮಿಷನ್ ಇಲ್ಲದೆ ಹೋಗೋಕ್ಕೂ ಕೂಡ ಆಗೋದಿಲ್ಲ. ಹಾಗಾದ್ರೆ ಅಲ್ಲಿಂದ ಬೇರೆ ದೇಶಕ್ಕೆ ಹೋಗಬಹುದಲ್ವಾ ಅಂತ ನೀವು ಕೇಳಬಹುದು ಅಥವಾ ಯೋಚನೆ ಮಾಡಬಹುದು. ಸ್ನೇಹಿತರೆ, ಅದು ಕನಸಿನಲ್ಲೂ ಕೂಡ ನಿಜ ಆಗೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾರ್ತ್ ಕೊರಿಯಾದ ಡಾರ್ಕ್ ರಿಯಾಲಿಟಿಯನ್ನ ನೋಡೋಣ ಬನ್ನಿ. ನಾರ್ತ್ ಕೊರಿಯಾ ಜನರಿಗೆ ಬೇರೆ ಪ್ರಪಂಚದ ಜನರ ಜೊತೆ ಯಾವುದೇ ಕನೆಕ್ಷನ್ ಇರೋದಿಲ್ಲ. ಇಲ್ಲಿ ಇಂಟರ್ನೆಟ್ ಬದಲಾಗಿ ಅವರದ್ದೇ ಆದ ಒಂದು ಗವರ್ನಮೆಂಟ್ ಕಂಟ್ರೋಲ್ಡ್ ಇಂಟರ್ನೆಟ್ ಇರುತ್ತೆ. ಇಲ್ಲಿ ಫಾರಿನ್ ಮೂವೀಸ್, ಫಾರಿನ್ ಸಾಂಗ್ಸ್ ಅಥವಾ ಫಾರಿನ್ ಬುಕ್ಸ್ಗಳನ್ನು ಓದೋ ಹಾಗಿಲ್ಲ. ಯಾರಾದರೂ ಇವುಗಳನ್ನು ಯೂಸ್ ಮಾಡಿದ್ರೆ ಅವರ ಪೂರ್ತಿ ಪರಿವಾರವನ್ನ ಜೈಲಿಗೆ ಹಾಕಲಾಗುತ್ತೆ. ಇದರ ಬಗ್ಗೆ ನಾನು ನಿಮಗೆ ಮೊದಲೇ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಈವನ್ ನಾರ್ತ್ ಕೊರಿಯಾದಲ್ಲಿ ಜನರು ದೇಶ ಬಿಟ್ಟು ಹೋಗೋದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಕೊರಿಯಾದಲ್ಲಿ ಲೀಗಲ್ ಆಗಿ ದೇಶ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಜನರು ಇಲೀಗಲ್ ವೇ ಅನ್ನ ಟ್ರೈ ಮಾಡ್ತಾರೆ. ನಾರ್ತ್ ಕೊರಿಯಾ ಜನರು ಎಸ್ಕೇಪ್ ಆಗಲು 3 ಆಪ್ಷನ್ಗಳಿವೆ. ಒಂದು ಸೌತ್ ಕೊರಿಯಾ, 2 ಚೈನಾ ಹಾಗೂ 3ನೇದು ರಷ್ಯಾ. ಇನ್ ಕೇಸ್ ನಾರ್ತ್ ಕೊರಿಯಾದಿಂದ ಇಲೀಗಲ್ ಆಗಿ ಸೌತ್ ಕೊರಿಯಾಗೆ ಲ್ಯಾಂಡ್ ಆದ್ರೆ ಅಲ್ಲಿ ಅವರಿಗೆ ಹೊಸ ಜೀವನವನ್ನ ಶುರು ಮಾಡಲು ಒಂದು ಚಾನ್ಸ್ ಅನ್ನ ಕೊಡುತ್ತಾರೆ. ಅಲ್ಲಿ ಮೊದಲು ಅವರನ್ನ ಚೆಕ್ ಮಾಡಲಾಗುತ್ತೆ, ಇವರು ಸ್ಪೈ ಆಗಿರಬಹುದು ಎಂದು. ಕನ್ಫರ್ಮ್ ಆದ ನಂತರ ಅವರಿಗೆ ಅಲ್ಲಿನ ಒಂದು ಸಿಟಿಸನ್ಶಿಪ್ ಅನ್ನ ಕೊಡ್ತಾರೆ. ಸೌತ್ ಕೊರಿಯಾ ನಾರ್ತ್ ಕೊರಿಯಾದವರನ್ನ ವೆಲ್ಕಮ್ ಮಾಡುತ್ತೆ, ಬಟ್ ಇಟ್ ಈಸ್ ನಾಟ್ ಸೇಮ್ ಫಾರ್ ಅದರ್ ಕಂಟ್ರೀಸ್. ನಾರ್ತ್ ಕೊರಿಯಾದವರು ಚೈನಾದವರಿಗೆ ಸಿಕ್ಕಿದ್ರೆ ವಾಪಸ್ ನಾರ್ತ್ ಕೊರಿಯಾಗೆ ಕಳಿಸ್ತಾರೆ. ಅಂಡ್ ರಷ್ಯನ್ ಕೂಡ ವಾಪಸ್ ನಾರ್ತ್ ಕೊರಿಯಾಗೆ ಕಳಿಸಲಾಗುತ್ತದೆ. ಎಸ್ಕೇಪ್ ಆಗಿ ವಾಪಸ್ ನಾರ್ತ್ ಕೊರಿಯಾಗೆ ಬಂದ ಮೇಲೆ ಅವರನ್ನ ಕಾನ್ಸಂಟ್ರೇಷನ್ ಕ್ಯಾಂಪಸ್ ನಲ್ಲಿ ಇಟ್ಟು ಟಾರ್ಚರ್ ಕೊಡಲಾಗುತ್ತದೆ. ಹಾಗಾದ್ರೆ ಯಾಕೆ ನಾರ್ತ್ ಕೊರಿಯಾದವರು ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ? ನಾರ್ತ್ ಕೊರಿಯಾದವರು ಎಸ್ಕೇಪ್ ಆಗಿ ಸೌತ್ ಕೊರಿಯಾಗೆ ಹೋಗಬಹುದು ಅಷ್ಟೇ. ಆದರೆ ಈ ಗ್ರಾಫ್ನ ಪ್ರಕಾರ 2016 1418 ಜನ ಎಸ್ಕೇಪ್ ಆಗಿದ್ದಾರೆ. 2019 1047 ಜನ ಎಸ್ಕೇಪ್ ಆಗಿದ್ದಾರೆ. 2019 ನಂತರ ಕೋವಿಡ್ನಿಂದ ಎಲ್ಲ ದೇಶದ ಬಾರ್ಡರ್ಗಳನ್ನು ಕ್ಲೋಸ್ ಮಾಡಲಾಗುತ್ತದೆ. 2023 ಬರೀ 30 ಜನ ಮಾತ್ರ ಎಸ್ಕೇಪ್ ಆಗಿರ್ತಾರೆ. ಹಾಗಾದ್ರೆ ಎಸ್ಕೇಪ್ ಆಗುತ್ತಿದ್ದ ಜನರ ಸಂಖ್ಯೆ ಕಡಿಮೆ ಆಗುತ್ತಿರೋದಾದ್ರೆ ಯಾಕೆ? ನಾರ್ತ್ ಕೊರಿಯಾದಲ್ಲಿ ಕಂಡೀಷನ್ ಸುಧಾರಣೆ ಆಗಿರಬಹುದಾ? ಇದಕ್ಕೆ ಆನ್ಸರ್ ನಿಜವಾಗಿಯೂ ಇಲ್ಲ. ಕೋವಿಡ್ ಆದ ನಂತರ ನಾರ್ತ್ ಕೊರಿಯಾ, ಚೀನಾ, ಸೌತ್ ಕೊರಿಯಾ ಬಾರ್ಡರ್ಗಳನ್ನು ಸೀಲ್ ಮಾಡಲಾಗಿದೆ. ಇದರಿಂದ ಜನರು ಎಸ್ಕೇಪ್ ಆಗಲು ಸಾಧ್ಯವಾಗುತ್ತಿಲ್ಲ. ಮತ್ತೆ ಎಂತಹ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ನಾರ್ತ್ ಕೊರಿಯಾದಲ್ಲಿ ಒಂದು ಪ್ರಾವಿನ್ಸಿಯಿಂದ ಇನ್ನೊಂದು ಪ್ರಾವಿನ್ಸಿಗೆ ಹೋಗೋದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗುತ್ತೆ. ಇಷ್ಟೆಲ್ಲ ಆದ್ರೂ ಬಾರ್ಡರ್ಗೆ ರೀಚ್ ಆದ್ರೆ ಅಲ್ಲಿ ಬಾರ್ಡರ್ಗಳ ಕ್ರಾಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಫೆನ್ಸ್ ಗಳನ್ನ ಹಾಕಲಾಗಿದೆ. ಅಲ್ಲಿ 1000ಕ್ಕಿಂತ ಹೆಚ್ಚು ನಾರ್ತ್ ಕೊರಿಯನ್ ಸೋಲ್ಜರ್ಸ್ಗಳು ಇರುತ್ತಾರೆ. ಅಲ್ಲಿ ಯಾರಾದ್ರೂ ಸಂಶಯಾತ್ಮಕವಾಗಿ ಕಂಡ್ರೆ ಸಾಕು, ಅವರನ್ನ ಅಲ್ಲೇ ಸಾಯಿಸಲಾಗುತ್ತದೆ. ಸ್ನೇಹಿತರೆ, ನಾರ್ತ್ ಕೊರಿಯಾ ಅಂತ ದೇಶಗಳನ್ನ ನೋಡಿದ್ರೆ ನಮ್ಮ ದೇಶನೇ ನಮಗೆ ಬೆಸ್ಟ್ ಅನ್ಸುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಜೈ ಹಿಂದ್ ಎಂದು ತಿಳಿಸಿ. ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.